ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದಲ್ಲಿ ಕೆಲವು ಬಿಜೆಪಿಯ ಮುಖಂಡರು ಜೈಲಿಗೆ ಹೋದವರಲ್ಲಿ ಒಬ್ಬರು. ಶಿಕಾರಿಪುರದ ಮುನ್ಸಿಪಾಲಿಟಿಯ ಮೆಂಬರ್ ಆಗಿ ಅದರ ಅಧ್ಯಕ್ಷರಾಗಿ ಬಿಜೆಪಿಯ ಬಾವುಟವನ್ನ ಹಾರಿಸಿತು. VS ಆಚಾರ್ ಅವರು ಉಡುಪಿಯ ಮುನ್ಸಿಪಾಲಿಟಿಯ ಮೆಜಾರಿಟಿ ತಗೊಂಡು ಬಂದ್ರೆ, ಶಿಕಾರಿಪುರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಅದನ್ನ ಬಾವುಟವನ್ನು ಹಾರಿಸಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅವತ್ತಿನ ಮಂತ್ರಿ ಇವರ ರಾಜಕೀಯ ದಿಟ್ಟತನವನ್ನ ನೋಡಿ ಇವರ ಮೇಲೆ ಮರಣಾಂತಕ ಹಲ್ಲೆಯನ್ನ ಮಾಡಿ ಆ ಹಲ್ಲೆಯಲ್ಲಿ ಇವರು ಹೋಗ್ತಾರೆ ಅಂತಂದು ವಿಶ್ವಾಸ ಇಟ್ಕೊಂಡು ಹೋದ್ರು. ಆದ್ರೆ ಯಡಿಯೂರಪ್ಪನವರು ದೈವಬಲ, ಆತ್ಮಶಕ್ತಿ ಮತ್ತು ನಮ್ಮ ತಾಯಿ ಶ್ರೀಮತಿ ಯಡಿಯೂರಪ್ಪನವರ ಒಂದು ಸಹಾಯದಿಂದ ಮತ್ತೆ ಬದುಕಿ ಬಂದರು. ಯಾಕೆ ಬದುಕಿ ಬಂದರು ಅಂದ್ರೆ ಬಿಜೆಪಿಯನ್ನ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡೇ ಮಾಡ್ತೇವೆ ಅನ್ನೋ ಸಂಕಲ್ಪ ಇತ್ತು, ಆ ದೈವಕ್ಕೆ ಆಶೀರ್ವಾದ ಇತ್ತು. ಅದಕ್ಕೆ ಅವ್ರು ಬಂದು ಬಿಜೆಪಿ ಹೆಂಗ್ ಬೆಳೆದಿದೆ, ದೇಶದಲ್ಲಿ ಸಾಮಾಜಿಕ ಪರಿವರ್ತನೆಯ ಸಲುವಾಗಿ ಹೋರಾಟ ಮಾಡಿರುವಂತಹದ್ದು ಹಲವಾರು ಪ್ರಸಂಗಗಳು, ಅಧಿಕಾರ ಸಿಕ್ಕಾಗ ಉತ್ತಮವಾದಂತಹ ಕೆಲಸವನ್ನ ಮಾಡಿರುವಂತಹದ್ದು. ಅಟಲ್ ಬಿಹಾರಿ ವಾಜಪೇಯಿ, ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತ, ಅವರ ನಾಯಕತ್ವ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನಾಯಕತ್ವ, ನಿರಂತರವಾಗಿರುವಂತಹ ಪ್ರಯಾಣ, ಹೋರಾಟ. ಯಾವುದೇ ಮೂಲೆಯಲ್ಲಿ ಹೋಗಿ, ಕರ್ನಾಟಕದ ಮೂಲೆಯಲ್ಲಿ ಹೋಗಿ, ಇಲ್ಲ ಇಲ್ಲಿ ಯಡಿಯೂರಪ್ಪರು ಬಂದಿದ್ರು, ಈ ಹೋರಾಟವನ್ನು ಮಾಡಿದ್ರು, ಇಲ್ಲಿ ಯಡಿಯೂರಪ್ಪರು ಬಂದಿದ್ರು ನಮ್ಗೆ ಸಹಾಯ ಮಾಡಿದ್ರು, ಇಲ್ಲಿ ಯಡಿಯೂರಪ್ಪನವ್ರು ಬಂದಿದ್ರು ನಮಗೆ ಅಭಿವೃದ್ಧಿಯನ್ನು ಮಾಡಿದ್ರು, ಇಲ್ಲಿ ಯಡಿಯೂರಪ್ಪನವ್ರು ಬಂದಿದ್ರು ಇಲ್ಲಿ ಪಾದಯಾತ್ರೆಯನ್ನು ಮಾಡಿದ್ರು. ನೀರಾವರಿಗಂತೂ ಒಂದು 7-8 ಕಡೆ ದೊಡ್ಡ ಪಾದಯಾತ್ರೆಯನ್ನ ಮಾಡಿ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಗರ್ ಹುಕುಂ ಪಾದಯಾತ್ರೆಯನ್ನು. ಇವೆಲ್ಲವೂ ಕೂಡ ಪಕ್ಷದ ಬೆಳವಣಿಗೆಗೆ ಪೂರಕವಾಗಿದೆ. ಅವ್ರ ಹೋರಾಟದಿಂದ ಪಕ್ಷಕ್ಕೆ ಎಲ್ಲ ವರ್ಗದ ಜನ ಮುಖ್ಯ ವಾಹಿನಿಗೆ, ಬಿಜೆಪಿಗೆ ಮುಖ್ಯ ವಾಹಿನಿಗೆ ಎಲ್ಲ ಜನ, ರೈತಾಪಿ ಜನ, ಕೂಲಿಕಾರ ಜನ, ಬಗರ್ ಹುಕುಂನಲ್ಲಿರುವಂತಹ ಬಡವರು, ದೀನ ದಲಿತರು ಎಲ್ಲ ಜನ ಬಿಜೆಪಿಗೆ ಬಂದರು. ಅದರ ಪರಿಣಾಮ 4 ಜನ ಶಾಸಕರಿದ್ದು ಇವತ್ತು 110ಕ್ಕೆ ಬಂದಿದೆ. ಕಾಂಗ್ರೆಸ್ ಬಲಿಷ್ಠವಾಗಿರುವಂತಹ ಬೇರು ಕರ್ನಾಟಕದಲ್ಲಿ 1978ರಲ್ಲಿ ಇಡೀ ದೇಶದಲ್ಲಿ ಧೂಳಿಪಟಾಯಿತು. 2 ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿದಿತ್ತು, ಒಂದು ಕರ್ನಾಟಕ, ಇನ್ನೊಂದು ಆಂಧ್ರ. ಅಂತ ಬಲಿಷ್ಠ ಕಾಂಗ್ರೆಸ್ ಅನ್ನ ದಿಟ್ಟತನದಿಂದ ಎದುರಿಸಿ ವಿಧಾನಸಭೆಯಲ್ಲಿ ಗುಡುಗಿ, ವಿಧಾನಸಭೆಯ ಹೊರಗಡೆ ನಡಗಿಸಿ, ಒಳಗಡೆ ಗುಡುಗಿ ಹೊರಗಡೆ ನಡಗಿಸಿ ಪಕ್ಷವನ್ನು ಕಟ್ಟಿದ್ದಾರೆ. ಯಾವುದೇ ಮುಲಾಜಿನಿಂದ, ಯಾವುದೇ ರೀತಿಯ ಹೊಂದಾಣಿಕೆಯಿಂದ ಪಕ್ಷ ಕಟ್ಟಿಲ್ಲ. ಹೋರಾಟದಿಂದ, ಛಲದಿಂದ ಈ ಪಕ್ಷವನ್ನು ಕಟ್ಟಿದ್ದಾರೆ. ಇದು ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಮತ್ತೆ ಅಂತದ ಒಂದು ಹೋರಾಟ ಮಾಡುವಂತ ಕಾಲ ಬಂದಿದೆ. ನಮ್ಮ ಪಕ್ಷ ಕಟ್ಟಬೇಕಾದ್ರೆ ಯಾವುದೇ ಮುಲಾಜಿಗಾಗಿ, ಹೊಂದಾಣಿಕೆಗಾಗಿ ಪಕ್ಷವನ್ನು ಕಟ್ಟಿದ್ರೆ ಸಾಧ್ಯವೇ ಇಲ್ಲ. ಮತ್ತೆ ಜನರ ಬಳಿಗೆ ಹೋಗಿ, ಜನರ ಧ್ವನಿಯಾಗಿ ಯಡಿಯೂರಪ್ಪ ಸಾಹೇಬ್ರು ಏನ್ ಮಾಡಿದ್ರು ಅದನ್ನು ಮಾಡುವಂತ ಕಾಲ ಬಂದಿದೆ. ಅದಕ್ಕೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಯಾತಕ್ಕಾಗಿ ಹೋರಾಟ ಮಾಡಿದ್ರು, ಅವ್ರ ಆಡಳಿತ ಬಂದಾಗ ಅದಕ್ಕಾಗಿ ಕೆಲಸ ಮಾಡಿ. ಎಲ್ಲೆಲ್ಲಿ ನೀರಾವರಿ ಹೋರಾಟ ಮಾಡಿದ್ರು ಅಲ್ಲೆಲ್ಲವೂ ಕೂಡ ಯೋಜನೆಯನ್ನ ಮಾಡಿದ್ದಾರೆ. ನಾನು ಪಟ್ಟಿಯನ್ನು ಕೊಡಬಲ್ಲ, ಯಾಕಂದ್ರೆ ನಾನೇ ನೀರಾವರಿ ಸಚಿವನ ಕೆಲಸ ಮಾಡಿದ್ದೀನಿ ಅವ್ರ ಕೈಯಲ್ಲಿ. ಆ ಬದ್ಧತೆಯಿಂದ ಕೆಲಸ ಮಾಡಿದ್ದಾರೆ. ಚಾಮರಾಜನಗರಕ್ಕೆ ನಾವು ಅವರು ಅಧಿಕಾರ ಇರಲಿಲ್ಲ, 2013 ನಂತರ ಹೋಗ್ತಾ ಇದ್ವಿ. ಒಂದು 75 ವರ್ಷದ ಮುದುಕಿ ಬಂದು ಕಾರನ್ನ ನಿಲ್ಲಿಸಿ ನೀವು ಇಳಿಲೇಬೇಕು ಅಂದ್ರು. ಇಳಿದ ತಕ್ಷಣ ಪಾದ ಹೇಳ್ಕೊಂಡು ಅಳಕ್ ಶುರು ಮಾಡಿದ್ದು.
ಯಾಕಮ್ಮ ಏನಾಗಿದೆ ಅಂತಂದ್ರೆ ಏನೂ ಆಗಿಲ್ಲ, 30 ವರ್ಷ ನಮ್ ಕುಡಿಯ ನೀರು ಇರಲಿಲ್ಲ, ಹಾಹಾಕಾರ ಆಗಿತ್ತು, ನೀನು ಬಂದೆಪ್ಪ, ಬಂದು ಕೆರೆ ತುಂಬಿಸಿದಿ, ನಮ್ಗೆ ನೀರು ಕೊಟ್ಟಿಯ, ಪುಣ್ಯಾತ್ಮ ನೀನು ಅಂತ ಕಾಲಿ ಇಂಥ ನೂರಾರು ಉದಾಹರಣೆಗಳಿದ್ದಾವೆ. ಈ ರೀತಿ ಪಕ್ಷವನ್ನು ಕಟ್ಟಿದ್ದಾರೆ. ಒಂದೇ ದಿವಸಕ್ಕೆ ಪಕ್ಷ ಕಟ್ಟಿಲ್ಲ, ಒಂದೇ ದಿವಸದಲ್ಲಿ ಸಂಘಟನೆ ಆಗಿಲ್ಲ. ಅವರ ಶ್ರಮ ಮತ್ತು ಅವರ ಬೆವರು ಬೆಲೆ ನಾವು ಕಟ್ಟಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರ ಶ್ರಮ ಮತ್ತು ಬೆವರಿನ ಬೆಲೆನ ಕಟ್ಟಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಇದನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಅದಕ್ಕೇನಾದ್ರೂ ಗೌರವ ತರಬೇಕಾಗಿದ್ರೆ ಅವ್ರಿಗೇನು ಬೇಕಾಗಿಲ್ಲ ಈಗ. ಆದ್ರೆ ಅವರ ಶ್ರಮಕ್ಕೆ, ಅವರ ಬೆವರಿಗೆ, ಅವರ ಛಲಕ್ಕೆ ನಾವು ಮತ್ತೊಮ್ಮೆ ಗೌರವ ತರಬೇಕಾದ್ರೆ 2028ಕ್ಕೆ ಬಿಜೆಪಿ ಸರ್ಕಾರವನ್ನ ನಾವು ತರಬೇಕು. ಆ 2028ಕ್ಕೆ ನಾವು ಸರ್ಕಾರ ತರಬೇಕಂದ್ರೆ 9ನೇ ತಾರೀಕು ನಾವು ಇಲ್ಲಿ ಬಿಜೆಪಿಯನ್ನ, ಕಮಲವನ್ನ ಬಾಗಲಕೋಟೆಯಲ್ಲಿ ಅರಳಿಸಬೇಕು. ಬಾಗಲಕೋಟೆ ಬಿಜೆಪಿಯ ಕೋಟೆಯಾಗಿ ಪರಿವರ್ತನೆಯನ್ನ ಮಾಡಬೇಕು. ಬಾಗಲಕೋಟೆಯನ್ನ ಬಿಜೆಪಿಯ ಕೋಟೆಯಾಗಿ ಪರಿವರ್ತನೆ ಮಾಡಬೇಕು. ಇಲ್ಲಿಯ ಜನರನ್ನ ರಕ್ಷಣೆ ಮಾಡಬೇಕಾಗಿದೆ. ಇಲ್ಲಿಯ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡಬೇಕಾಗಿದೆ. ಅಮಾಯಕರ ರಕ್ಷಣೆ ಮಾಡಬೇಕಾಗಿದೆ. ಹೆಣ್ಣು ಮಕ್ಕಳ ಸುರಕ್ಷತೆಯನ್ನು ಮಾಡಬೇಕಾಗಿದೆ. ಇಡೀ ಕರ್ನಾಟಕದಲ್ಲಿ ಬಂಧುಗಳೇ, ಬಿಜೆಪಿ ಮುಂದೆ ಬಹಳ ದೊಡ್ಡ ಸವಾಲುಗಳಿದೆ. ಸಾಮಾಜಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ ಮತ್ತು ಭೌಗೋಳಿಕ ವಿಸ್ತರಣೆ. ಸಾಮಾಜಿಕ ಸಾಮರಸ್ಯ, ಸಾಮಾಜಿಕ ವಿಸ್ತರಣೆ ಮತ್ತು ಭೌಗೋಳಿಕ ವಿಸ್ತರಣೆ. ಸೋಷಿಯಲ್ ಎಕ್ಸ್ಪಾನ್ಷನ್ ಅಂಡ್ ರೀಜನಲ್ ಎಕ್ಸ್ಪಾನ್ಷನ್. ಇವು ಎರಡನ್ನ ನಾವು ಯಾರು ಮರಿಬಾರ್ದು. ಇದನ್ನು ಮಾಡಿದ್ರೆ ನಮ್ಮ ಶಕ್ತಿ ಮೇಲೆ ನಾವು ಸರ್ಕಾರವನ್ನು ಮಾಡಕ್ಕೆ ಸಾಧ್ಯ. ಇವೆರಡನ್ನು ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಸ್ವಂತ ಶಕ್ತಿ ಮೇಲೆ ಸರ್ಕಾರ ಮಾಡಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಆಂತರಿಕ ಮೀಟಿಂಗ್ ಇರೋದು ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಸಂಸ್ಥಾಪಕ ದಿನಾಚರಣೆಯಲ್ಲಿ ಮಹನೀಯರು ಏನು ಕೂತಿದ್ದಾರೆ, ಅವರ ಶ್ರಮ, ಅವರ ಒಂದು ಧ್ಯೇಯ, ಅವರ ಸೇವೆ, ಯಡಿಯೂರಪ್ಪನವರ ಛಲ, ಹೋರಾಟ, ಶ್ರಮ, ನೂರಾರು ಸಾವಿರಾರು ಕಾರ್ಯಕರ್ತರ ಅದರ ಸಲುವಾಗಿರುವಂತ ತಮ್ಮನ್ನು ತಾವೇ ಅರ್ಪಣೆ ಮಾಡಿಕೊಂಡು ಕೆಲಸವನ್ನ ಮಾಡಿ ಇಡೀ ಜೀವನವನ್ನೇ ತೆಗೆದಿರುವಂತ, ಯಾವುದೂ ಅಪೇಕ್ಷೆ ಇಲ್ಲದೆ ಭಾರತೀಯ ಜನತಾ ಪಕ್ಷಕ್ಕೆ ಜೀವನವನ್ನೇ ಕೊಟ್ಟಿರುವಂತ ಸಾವಿರಾರು ಲಕ್ಷಗಟ್ಟಲೆ ಇರುವಂತಹ ಕಾರ್ಯಕರ್ತರ ಅವರ ವಿಚಾರಕ್ಕೆ, ಭಾರತ ದೇಶದ ರಕ್ಷಣೆಗಾಗಿ, ಭಾರತ ದೇಶದ ಉದ್ಧಾರಕ್ಕಾಗಿ, ನರೇಂದ್ರ ಮೋದಿ ಅವರ ಆತ್ಮನಿರ್ಭರ್ ಭಾರತ್, ವಿಕಸಿತ ಭಾರತಕ್ಕಾಗಿ ನರೇಂದ್ರ ಮೋದಿ ಅವರು ಏನು ದಿವಸಕ್ಕೆ 18 ತಾಸು ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಪೂರಕವಾಗಿ ಸುಧಾರಣೆಯಿಂದ ನಮಗೆ ಅತ್ಯಂತ ಸಾಮರ್ಥ್ಯ ಇರುವಂತಹ ವಿಶ್ವ ನಾಯಕ ಸಿಕ್ಕಿದ್ದಾರೆ. ಅಂತ ಅಪರೂಪದ ನಾಯಕನ ಕನಸನ್ನ ನೆನಸು ಮಾಡೋ ಸಲುವಾಗಿ, ಅವ್ರ ಕನಸೇನಿದೆ, ಅವ್ರಿಗೇನು ಮನೆ ಇಲ್ಲ, ಮತ್ತೇನಿಲ್ಲ, ಮಕ್ಕಳಿಲ್ಲ. ಇಡೀ ದೇಶದ ಜನನೇ ಅವ್ರ ಮಕ್ಕಳು, ಇಡೀ ದೇಶದ ಜನನೇ ಅಣ್ಣ ತಮ್ಮಂದಿರು. ಅವರ ಉದ್ಧಾರಕ್ಕಾಗಿ ನಿರಂತರವಾಗಿ ನರೇಂದ್ರ ಮೋದಿಜಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಸಂಸ್ಥಾಪಕ ದಿನಾಚರಣೆಯಲ್ಲಿ ನಾವು ಸಂಕಲ್ಪ ಮಾಡಬೇಕಾಗಿದೆ. ನಮ್ಮನ್ನು ನಾವೇ ಅತ್ಯಂತ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ಕಠಿಣ ಪರಿಶ್ರಮ ಮತ್ತು ಹೋರಾಟವನ್ನ ಯಾವುದೇ ಶಕ್ತಿ ಬಂದರೂ ಅದನ್ನು ಎದುರಿಸಿ ಜಯಶಾಲಿ ಆಗ್ತೇವೆ ಅನ್ನುವಂತಹ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡಿ 28ಕ್ಕೆ ಕಮಲವನ್ನ ಅರಳಿಸಬೇಕು. ಇದನ್ನೆಲ್ಲವನ್ನು ಮಾಡಿರುವಂತಹ ಯಡಿಯೂರಪ್ಪನವರು ನಮ್ಮ ಮಧ್ಯೆ ಇದ್ದಾರೆ. ಇದು ನಮ್ಮ ಪುಣ್ಯ ಭಾಗ್ಯ ಅಂತ ಮತ್ತೊಮ್ಮೆ ಹೇಳಿ